ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಬೈಬಲ್ ಗ್ರಂಥ ವಿಭಜನೆ. ಹೌದು ಪ್ರಿಯರೇ, ಬೈಬಲ್ ಗ್ರಂಥ ವಿಭಾಗವಾಗಿ ಒಂದೊಂದು ಅಧ್ಯಾಯಗಳು, ಒಂದೊಂದು ಪುಸ್ತಕಗಳು, ಹಳ ಒಡಂಬಡಿಕೆಯ ಅನೇಕ ಗ್ರಂಥಗಳು ಅಥವಾ ಹೊಸ ಒಡಂಬಡಿಕೆ ಅನೇಕ ಗ್ರಂಥಗಳು ವಿಭಜನೆಯಾಗಿ ಒಂದೊಂದು ಕೋಣೆಯಾಗಿ ಒಂದೊಂದು ಸುಂದರ ಭವನವಾಗಿ ಒಬ್ಬ ವ್ಯಕ್ತಿಯಂತೆ ಆ ಒಂದೇ ಭವನದಂತಿರುವ ಅನೇಕ ಕೋಣೆಗಳೊಳಗೆ ಹೋಗುವುದಾದರೆ ಬಹಳ ಅದ್ಭುತವಾಗಿರ್ತದೆ ಪ್ರೇರೆ. ಅದು ನಿತ್ಯ ಜೀವ. ಹೌದು, ಕಡೆಯಲ್ಲಿ ನಾವು ಮಹಿಮೆಯ ಸಿಂಹಾಸನ ಮೇಲೆ ಕೂತುಕೊಂಡಿರುವ ರಾಜಾದಿರಾಜನು, ಪ್ರಭುಗಳ ಪ್ರಭುವಾದ ಯೇಸು ಕ್ರಿಸ್ತನನ್ನು ದರ್ಶಿಸುತ್ತೇವೆ ಪ್ರೇರೆ. ಆತನು ಇಗೋ ಎಲ್ಲವೂ ಹೊಸದಾಗಿಸುತ್ತೇನೆ, ಹಳೆಯದೆಲ್ಲವೂ ಅಳಿದು ಹೋಯಿತು, ಇಗೋ ಎಲ್ಲವೂ ನೂತನವಾಯಿತು ಎಂದು ಹೇಳುವ ಆತನನ್ನು ದರ್ಶಿಸುತ್ತೇವೆ ಪ್ರೇರೆ. ಹೀಗೆ ಪವಿತ್ರ ಗ್ರಂಥ ಬೈಬಲ್ ಗ್ರಂಥ ವಿಭಜನೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ವಾಕ್ಯ ಭಾಗಗಳು ಅಥವಾ ಸನ್ನಿವೇಶ ನಮ್ಮ ಹೃದಯದಲ್ಲಿ ನೆಲೆಗೊಂಡು 100ಕ್ಕೆ 100 ಫಲ ಕೊಡುವಂತೆ ದೇವರ ಮಾತುಗಳು ಸಹಾಯವಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಶಾಂತಿದಾಯಕ ದೇವರೇ, ಪ್ರೀತಿ ಸ್ವರೂಪನೇ, ಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಿರುವ ಆತನೇ, ರಕ್ಷಕನೇ, ನಿಮಗೆ ಸ್ತೋತ್ರ ದೇವ. ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿ ಬರುತ್ತೇವೆ ತಂದೆ. ಬೈಬಲ್ ಗ್ರಂಥ ವಿಭಜನೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆ, ನೀನೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಿ ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ, ಪ್ರೀತಿಯಲ್ಲಿ, ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ, ಸಾಕ್ಷ್ಯ ಜೀವಿತದಲ್ಲಿ ಅದ್ಭುತವಾಗಿ ನಿಮ್ಮ ಚಿತ್ತದಂತೆ ಅಭಿವೃದ್ಧಿಪಡಿಸಬೇಕೆಂದು, ಅನೇಕ ಆತ್ಮ ರಕ್ಷಿಸಲು, ಸತ್ಯದ ಜ್ಞಾನಕ್ಕೆ ಸೇರಿಸಲು ನಮ್ಮೆಲ್ಲರನ್ನು ಜ್ಞಾಪಿಸಿಕೊಳ್ಳಿರಿ ತಂದೆ. ಪರಲೋಕದ ಶಕ್ತಿಯಾದ ವ್ಯಕ್ತಿಯಾದ ಪರಿಶುದ್ಧ ಆತ್ಮನಿಂದ ಕುಂದಿಲ್ಲದ ಬೆಳಕಿನ ಹೊರಗಳಿಂದ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ತುಂಬಬೇಕೆಂದು, ಹೀಗೆ ಮಾಡಿ ತಂದೆ ಪರಿಶುದ್ಧ ಗ್ರಂಥದ ಜ್ಞಾನವನ್ನು, ದೈವ ಶಕ್ತಿಯನ್ನು ಅರಿತುಕೊಳ್ಳುವಂತೆ ಅನುಗ್ರಹಿಸಬೇಕೆಂದು ಮತ್ತು ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಅನುದಿನದ ವಿಶ್ವಾಸ, ನಿರೀಕ್ಷೆಯ, ಪ್ರೀತಿಯ, ನಂಬಿಕೆಯ, ಜಯದ ಜೀವಿತದಲ್ಲಿ ಕಾಲ ಕೆಳಗೆ ಹಾಕಿ ತುಳಿಸುತ್ತಾ ಬರಬೇಕೆಂದು ಜೀವಸ್ವರೂಪನು ಬೆಳಕಾದ ದೇವರೇ, ಆರೋಗ್ಯದಾಯಕನೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸರ್ವಜ್ಞಾನಿಯೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಬೈಬಲ್ ಗ್ರಂಥ ವಿಭಜನೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮಿಕ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು ನಿನ್ನ ದಡಕ್ಕೆ ಸೇರಿಸುವೆಯ. ಹೌದು ಪ್ರಿಯರೇ, ನಾವು ಯೇಸುವಿನ ಪಾದವೇ ನಾವು ಸೇರಬೇಕಾದ ದಡ ಪ್ರಿಯರೇ. ನಾವು ಲಾಜರನ ಅಕ್ಕ, ಇಬ್ಬರ ಅಕ್ಕನವರಲ್ಲಿ ಒಬ್ಬ ಅಕ್ಕ ಮರಿಯಳನ್ನು ನೋಡುತ್ತೇವೆ. ಆಕೆಯು ಯೇಸುವಿನ ಪಾದದ ತಳದಲ್ಲಿ ಕೂತುಕೊಂಡು ಯೇಸು ಕ್ರಿಸ್ತನ ಮಾತುಗಳನ್ನು ಆಲಿಸ್ತಿದ್ದಳು, ದೇವರ ವಾಕ್ಯವಾದ ಯೇಸುವನ್ನು ಆಲಿಸ್ತಿದ್ದಳು. ಹೌದು ಪ್ರಿಯರೇ, ಹಾಗೆ ಮರಿಯಳು ಆಲಿಸ್ತಿರುವಾಗ ಮಾರ್ತಳು ಮನೆಯ ಒಳಗಡೆ ಹೋಗಿ ಅಡುಗೆಯ ವಿಷಯದಲ್ಲಿ ಗಡಿಬಿಡಿಯಲ್ಲಿದ್ದಳು. ಮರಿಯಳು ಇನ್ನೂ ಬಾರದಿರುವುದನ್ನು ನೋಡಿ ಹೊರಗಡೆ ಬಂದು ಯೇಸುವಿಗೆ ಹೇಳುತ್ತಾಳೆ, ಏನೆಂದು, ಸ್ವಾಮಿ, ನೀನು ನನ್ನ ತಂಗಿಗೆ ಹೇಳಬಾರದೆ, ಎಲ್ಲ ಕೆಲಸವನ್ನು ನನ್ನೊಬ್ಬಳಿಗೆ ಬಿಟ್ಟಿದ್ದಾಳೆ ಎಂದಾಗ ಯೇಸು ಕ್ರಿಸ್ತ ರಕ್ಷಕ ಹೇಳ್ತಾನೆ ಪ್ರೇರೆ, ಮಾರ್ತಾ ಮಾರ್ತಾ, ನೀನು ಅನವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ, ಅವಶ್ಯವಾದದ್ದು ಕೆಲವೇ ಹಾಗೂ ಒಂದೇ. ಮರಿಯಳಾದರೂ ಆ ಉತ್ತಮವಾದ ಒಂದೇ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯ ಕಡೆಯಿಂದ ಯಾರೂ ಕಸಿದುಕೊಳ್ಳಲಾಗದು. ಅದು ಪ್ರೇರೆ, ನಾವು ಪವಿತ್ರ ಗ್ರಂಥದಲ್ಲಿ ಅನೇಕ 66 ಗ್ರಂಥಗಳಿವೆ ಎಂದು ನಾವು ಭಾವಿಸುತ್ತೇವೆ, ಅಥವಾ 72, 3, 80 ಅನೇಕ ಇರಬಹುದು. ಆದರೆ ಅವಶ್ಯವಾದದ್ದು ಒಂದೇ ಪ್ರೇರೆ, ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿ ಶಕ್ತಿಯಿಂದ ಪ್ರೀತಿಸಿ ಆರಾಧಿಸಬೇಕು ಮತ್ತು ಆತನ ಮಾತುಗಳನ್ನು ಕೈಗೊಂಡು ನಡೆಯುವುದೇ ಅದಕ್ಕೆ ಆರಾಧನೆ ಎಂದು ಅರ್ಥ ಪ್ರೇರೆ. ಎರಡನೇದಾಗಿ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಇದು ಎಲ್ಲ ಧರ್ಮಶಾಸ್ತ್ರಕ್ಕೂ ಎಲ್ಲ ಪ್ರವಾದಿಗಳ ಗ್ರಂಥಕ್ಕೂ ಆಧಾರವಾಗಿದೆ. ಹೌದು ಪ್ರೇರೆ, ಹೀಗೆ ನಾವು ಪ್ರಭುವಿನ ಪಾದವೇ ನಮ್ಮ ಗುರಿ ಪ್ರೇರೆ. ಮತ್ತು ಹಾಡು
ನಿನ್ನ ಬಳಿಗೆ ಸೇರಿಸಿಕೊಳ್ಳಯ್ಯ. ಹೌದು ಪ್ರೇರೆ, ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು. ದೇವಾ ನನ್ನ ಆರ್ತ ಧ್ವನಿ ಕೇಳೆಯ, ನಾ ಹೇಗೆ ದೂರವಾದೆನು, ಕೃಪೆ ತೋರೆಯ ನಿನ್ನ ಬಳಿಗೆ ಸೇರಿಸುವೆಯ. ದೇವಾ ನನ್ನ ಆರ್ತ ಧ್ವನಿ ಕೇಳೆಯ, ನಾ ಹೇಗೆ ದೂರವಾದೆನು, ಕೃಪೆ ತೋರಿಸಿ ನಿನ್ನ ದಡಕ್ಕೆ ಸೇರಿಸುವೆಯ. ದೇವಾ ನನ್ನ ಆರ್ತ ಧ್ವನಿ ಕೇಳೆಯ, ಗಾಳಿ ಮಳೆ ತೂಫಾನಿನೊಳಗೆ ಗಮ್ಯವೆಲ್ಲೂ ಕಾಣದಂತೆ, ಗುರಿಯಾದ ನಿನ್ನ ಸೇರಲು ಪರಿತಪಿಸುತ್ತಿರುವೆನು ಯೇಸುವೆ. ಗಾಳಿ ಮಳೆ ತೂಫಾನಿನೊಳಗೆ ಗಮ್ಯವೆಲ್ಲೂ ಕಾಣದಂತೆ, ಗುರಿಯಾದ ನಿನ್ನ ಸೇರಲು ಪರಿತಪಿಸುತ್ತಿರುವೆನು. ಆದರಣೆಯಾದರೂ ಆರೋಗ್ಯವಾದರೂ ವಿಸಪ, ಆನಂದವಾದರೂ ನೀನೇ ತಾನೇ ಒಡೆಯನೇ. ಆದರಣೆಯಾದರೂ ಆರೋಗ್ಯವಾದರೂ ಆನಂದವಾದರೂ ನೀನೇ ತಾನೇ. ದೇವಾ ನನ್ನ ಆರ್ತ ಧ್ವನಿ ಕೇಳೆಯ, ನಾ ಹೇಗೆ ದೂರವಾದೆನು, ಕೃಪೆ ತೋರಿಸುವೆಯ. ನಿನ್ನ ಬಳಿಗೆ ಸೇರಿಸಿಕೊಳ್ಳೆಯ. ದೇವಾ ನನ್ನ ಆರ್ತ ಧ್ವನಿ ಕೇಳೆಯ, ಅಂತರಂಗ ಸಮರದೊಳು ಆಶೆಗಳೆಷ್ಟು ವಿಫಲವಾಗಲು, ಶರಣ ಕೋರಿ ನಿನ್ನ ಸೇರಲು ಅಲ್ಲಾಡುತ್ತಿರುವೆನು. ಅಂತರಂಗ ಸಮರದೊಳು ಆಶೆಗಳೆಷ್ಟು ವಿಫಲವಾಗಲು, ಶರಣು ಕೋರಿ ನಿನ್ನ ಸೇರಲು ಅಲ್ಲಾಡುತ್ತಿರುವೆನು. ಆಧಾರವಾದರೂ ಆಶ್ರಯವಾದರೂ ಪ್ರಭುವೆ, ಆರಾಧನೆಯಾದರೂ ನೀನೇ ತಾನೇ ಕ್ರಿಸ್ತನೇ. ಆಧಾರವಾದರೂ ಆಶ್ರಯವಾದರೂ ಆರಾಧನೆಯಾದರೂ ತಂದೆ ನೀನೇ ತಾನೇ. ದೇವಾ ನಮ್ಮ ಆರ್ತ ಧ್ವನಿ ಕೇಳೆಯ, ನಾವು ಹೇಗೆ ದೂರವಾದೆವು, ಕೃಪೆ ತೋರಿಸುವೆಯ. ನಿನ್ನ ಪಾದದ ಬಳಿಗೆ ಸೇರಿಸಿಕೊಳ್ಳೆಯ. ದೇವಾ ನಮ್ಮ ಆತ್ಮಧ್ವನಿ ಕೇಳಯ್ಯ. ಸ್ತೋತ್ರ ತಂದೆ, ಸ್ತೋತ್ರ ಯೇಸು ಕ್ರಿಸ್ತನೇ, ಸ್ತೋತ್ರ ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮ ಅಗ್ನಿಯೇ, ಪರಿಶುದ್ಧಾತ್ಮ ಜಲವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಲ್ಲಿ ತುಂಬಿ ಹರಿಯಿರಿ. ದೇವರ ಮಹಿಮೆಗಾಗಿ ಜೀವಿಸಲು ಕೃಪೆ ನೀಡಿರಿ. ಅದಕ್ಕಾಗಿ ಸ್ತೋತ್ರ ತಂದೆ ಯೇಸು ನಾಮದಲ್ಲಿ, ಆಮೇನ್. ಹೌದು ಪ್ರೇರೆ, ದೇವರು ನಮ್ಮ ಅಂತರಂಗದ ಧ್ವನಿ ಕೇಳುತ್ತಾನೆ ಪ್ರೇರೆ. ಹೌದು, ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಗೆ ಒಳಗಡೆ ಹೋಗಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥಿಸು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆ ನಿನಗೆ
ಪ್ರತಿಫಲ ಕೊಡುತ್ತಾನೆ. ಒಂದು ದಿನ, ಒಂದು ಸಮಯ ಬಹಿರಂಗವಾಗಿ. ಹೌದು ಪ್ರಿಯರೇ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದುತ್ತೇವೆ. ಹೌದು, ಹೀಗೆ ನಾವು ದೇವರಿಂದ ದೂರವಾದೆವು ಎಂದುಕೊಳ್ಳಲು ಪ್ರಾರ್ಥಿಸುವಾಗ ಕೃಪೆ ತೋರಿಸ್ತಾನೆ ಪ್ರಿಯರೇ. ಮತ್ತು ಆತನ ಪಾದದ ಬಳಿಯಲ್ಲಿ ಕೂತುಕೊಂಡಾಗ ಆ ಪ್ರಭುವಿನ ಸನ್ನಿಧಿ, ಆತನ ಸಾನ್ನಿಧ್ಯ, ಸಮೀಪತೆ ಅರ್ಥ ಮಾಡಿಕೊಳ್ಳುತ್ತೇವೆ. ಕೂಗಿ ಕರೆಯುವ ಪ್ರತಿಯೊಬ್ಬರಿಗೆ ಪ್ರಭು ಸಮೀಪವಾಗಿದ್ದಾನೆ ಪ್ರಿಯರೇ. ಪ್ರಭುವಿನಂತೆ ಉತ್ತರ ಕೊಡುವ ದೇವರು ಯಾವ ಜನಾಂಗಕ್ಕೆ ಇಲ್ಲ. ಹೌದು ಪ್ರಿಯರೇ, ಪ್ರಭುವನ್ನು ನಂಬಿದ ಜನತೆ ಧನ್ಯ ಎಂದು ದಾವೀದ ಹೇಳ್ತಿದ್ದಾನೆ. ಹೀಗೆ ಗಾಳಿ ಮಳೆ ಎಂತಿರುವ ಗಮ್ಯ ಕಾಣದಂಥ ಜೀವಿತದಲ್ಲಿ ಪ್ರತಿಯೊಬ್ಬರಾದ ಮನುಷ್ಯರು ಗುರಿಯಾದ ಯೇಸು ಕ್ರಿಸ್ತನನ್ನೇ ನಾವು ದೃಷ್ಟಿಸಿ ನೋಡಬೇಕಾಗಿದೆ ಪ್ರಿಯರೇ. ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವಾತನಾಗಿದ್ದಾನೆ. ಆತನೇ ಆಧರಣೆಯಾಗಿದ್ದಾನೆ ನಮಗೆ ಎಲ್ಲ ವಿಷಯಗಳಲ್ಲಿ. ಆರೋಗ್ಯವಾಗಿದ್ದಾನೆ ನಮ್ಮ ದೇಹಕ್ಕೆ, ಮನಸ್ಸಿಗೆ, ಆತ್ಮಕ್ಕೆ. ಆನಂದವಾಗಿದ್ದಾನೆ ನಮ್ಮ ನಿತ್ಯವಾದ ಜೀವಿತಕ್ಕೆ. ಹೀಗೆ ಅಂತರಂಗದ ಅನೇಕ ಯುದ್ಧ ಸಮರದೊಳಗೆ ಆಶಯಗಳೆಷ್ಟು ವಿಫಲವಾಗಲು, ಅಂದರೆ ನಾವು ದೇವರಿಗೆ ಇಷ್ಟವಿಲ್ಲದ ಆಶೆಗಳಿಟ್ಟುಕೊಂಡಿರ್ತೇವೆ ಪ್ರಿಯರೇ. ಹೌದು, ದೇವರಿಗೆ ಇಷ್ಟ ಆದ ಆಶೆಗಳ ಕಡೆಗೆ ಪ್ರಯಾಣ ಮಾಡಲೆಂದೇ ದೇವರು ಅವುಗಳನ್ನು ನಮ್ಮ ಜೀವಿತದಲ್ಲಿ ದಯಪಾಲಿಸುವುದಿಲ್ಲ. ಕಾರಣ ತನ್ನ ಪರಿಶುದ್ಧತೆಯಲ್ಲಿ ಭಾಗಿಗಳಾಗಬೇಕೆಂದು ನಮ್ಮನ್ನು ಕರೆಯುತ್ತಿದ್ದಾನೆ. ತನ್ನ ಶಾಂತಿಯಲ್ಲಿ, ತನ್ನ ಬೆಳಕಿನಲ್ಲಿ, ತನ್ನ ನೀತಿಯಲ್ಲಿ, ತನ್ನ ಮಹಿಮೆಯಲ್ಲಿ, ತನ್ನ ಧೈರ್ಯದಲ್ಲಿ, ತನ್ನ ಭಯಭಕ್ತಿಯಲ್ಲಿ, ಹೌದು ಪ್ರಿಯರೇ, ಭಾಗಿಗಳಾಗಬೇಕೆಂದು ಕರೆಯುತ್ತಿದ್ದಾನೆ. ಹೌದು, ಈ ಲೋಕವಾದರೂ ಅಳಿದು ಹೋಗುತ್ತದೆ, ದೇವರ ಚಿತ್ತ ನೆರವೇರಿಸುವವರು ಸದಾಕಾಲ ಜೀವಿಸುತ್ತಾರೆ ಎನ್ನುವಂತೆ ಈ ಲೋಕ ಎದುರು ನೋಡ್ತಿದ್ದೆ ಪ್ರಿಯರೇ. ಸೃಷ್ಟಿಯ ವಶದಲ್ಲಿ ಸಿಕ್ಕಿರುವ ಈ ಲೋಕ ಕೂಡ, ಬೆಂಕಿ ನಾಶನಕ್ಕಾಗಿ ಇಡಲ್ಪಟ್ಟಿರುವ ಈ ಭೂಮಿ ಆಕಾಶ ಕೂಡ ದೇವರ ಮಕ್ಕಳ ಮಹಿಮಾಯುತ ಪದವಿ ಯಾವಾಗ ಪ್ರಾರಂಭವಾಗುತ್ತದೋ ಎಂದು ಎದುರು ನೋಡುತ್ತಿದೆ ಪ್ರಿಯರೇ. ಹೌದು, ಹೀಗೆ ನಾವು ಅಂತರಂಗ ಸಮರದಲ್ಲೂ ಗೆಲ್ಲಬೇಕಾಗಿದೆ ಪ್ರಿಯರೇ. ನಮ್ಮಲ್ಲಿ ಜೀವಿಸುವುದು ನಾವಲ್ಲ, ಕ್ರಿಸ್ತ ಯೇಸುವೇ ಜೀವಿಸುತ್ತಾನೆ ಎನ್ನುವಂತೆ. ಹೀಗೆ ಆಶೆಗಳೆಷ್ಟು ವಿಫಲವಾದರೂ ಕೂಡ ಆಶೆ ನಿರಾಶೆ ಕಾರಣ ಆಗ್ತದೆ ಪ್ರಿಯರೇ. ನಮ್ಮ ಆಸೆ ಒಂದೇ ಇರಬೇಕು, ಯೇಸು ದೇವರ ಚಿತ್ತವನ್ನು ನೆರವೇರಿಸುವುದು, ದೇವರು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು. ಇದೇ ನಮ್ಮ ಅನ್ನ ಪಾನ ಆಹಾರ ತಿಂಡಿ ತೀರ್ಥ ಎಂದು ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ನಾವು ಕೂಡ ಹಾಗೆ ಹೇಳಬೇಕಾಗಿದೆ ಪ್ರಿಯರೇ. ಮನುಷ್ಯನು ಬದುಕುವುದು ಕೇವಲ ರೊಟ್ಟಿ, ಆಹಾರ, ನೀರು ತಿಂದು ಕುಡಿದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ ಎಂದು ಯೇಸು ಕ್ರಿಸ್ತನು 40 ದಿವಸ ಅರಣ್ಯದಲ್ಲಿ ಉಪವಾಸ ಇದ್ದಾಗ 40 ದಿನ ನಂತರ ಸೈತಾನನು, ಪಿಶಾಚಿ, ದೆವ್ವ ಯೇಸು ಕ್ರಿಸ್ತನನ್ನು ಶೋಧಿಸಲು ಬಂದಾಗ ಮೊದಲನೆಯದಾಗಿ ಆಹಾರದ ವಿಷಯದಲ್ಲಿ, ನೀನು ಹಸಿವಿಂದ ಯಾಕೆ ನರಳುತ್ತಿರುವೆ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿಕೊ, ಅಂದರೆ ಊಟ ಮಾಡು, ನಿನಗೆ ಶಕ್ತಿ ಸಾಮರ್ಥ್ಯ ಇದೆ ನನಗೆ ಗೊತ್ತು ಎಂದು, ನೀ ದೇವರ ಮಗನಾಗಿದ್ದರೆ ಎಂದು ಉಲ್ಟಾ ಹೇಳ್ತದೆ ಪ್ರೇರೆ. ಯಾವತ್ತೇ ಆಗಲಿ ಸುಳ್ಳು ಬೋಧಕರು ಕೂಡ ವಾಕ್ಯವನ್ನು ತಿರುಗಿಸಿ ಹೇಳುತ್ತಾರೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಇಕ್ಕಟ್ಟಾದ ಬಾಗಿಲಲ್ಲಿ ಒಳಕ್ಕೆ ಹೋಗಲು ಸರ್ವ ಪ್ರಯತ್ನ ಮಾಡಿರಿ, ನಾಶನಕ್ಕೆ ಹೋಗುವ ಬಾಗಿಲು ಅಗಲವಾಗಿದೆ ಎಂದು ಹೇಳಿದರೆ ಇವರು ಇಲ್ಲ, ದೇವರಲ್ಲಿ ಬರುವುದೇ ವಿಶಾಲವಾದ ಮಾರ್ಗದಲ್ಲಿ ಹೋಗಲು, ಲೋಕ ಆಶೆಗಳನ್ನು ತೀರಿಸಿಕೊಳ್ಳಲು ಬರಬೇಕು. ಸ್ವರ್ಗ ಜೀವಿತಕ್ಕಾಗಿ ಬರಬಾರ್ದು. ಯಾರು ನೋಡಿದ್ದಾರೆ ಸ್ವರ್ಗ? ಲೋಕದವರ ಪ್ರಕಾರ ನಾವು ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ, ಒಳ್ಳೆ ಹುಡುಗ ಹುಡುಗಿ ಮದುವೆಗಾಗಿ, ಐಶ್ವರ್ಯವಂತರಾಗಲು ಬರಬೇಕು. ಹೌದು ಪ್ರಿಯ, ಸೈತಾನ ಕೂಡ ಹಾಗೆ ನೀನು ದೇವರ ಮಗನಾಗಿದ್ದರೆ ಕಲ್ಲು ರೊಟ್ಟಿಯಾಗಿ ಮಾಡಿಕೋ ಎಂದು ಹೇಳಿತು. ಇವತ್ತು ಕೂಡ ವಿಶ್ವಾಸಿಗಳು ಈತನ ದೇವರ ಸೇವಕಾಗಿದ್ದರೆ ಅನೇಕ ಸವಲತ್ತುಗಳು ಈತನಿಗೆ ದೊರಕಬೇಕಲ್ಲ, ಅನೇಕ ರೀತಿಯ ಆಶೀರ್ವಾದ ಈತನಿಗೆ ದೊರಕಬೇಕಲ್ಲ. ಇಲ್ಲ ಪ್ರಿಯರೇ, ದೇವರು ತನ್ನ ಮಗನನ್ನೇ ನಮಗಾಗಿ ಬಲಿಯಾಗಿ ಕೊಟ್ಟಿದ್ದಾನೆ. ಇದರ ಮುಂದೆ ಯಾವ ಆಶೀರ್ವಾದ ಇದೆ? ಮಗನನ್ನೇ ಕೊಟ್ಟಿರುವಾಗ ಇನ್ನೇನು ತಾನೇ ಕೊಡಲಾರನು? ಜಗತ್ತು ಕ್ರಿಸ್ತನ ಮೂಲಕ ನಮ್ಮದೇ, ನಾವು ಕ್ರಿಸ್ತನ ಮೂಲಕ ತಂದೆಯವರು. ಹೌದು ಪ್ರಿಯರೇ, ಹೀಗೆ ಆದುದೆಲ್ಲವೂ ಆತನಲ್ಲಿ, ಆತನಿಂದ ಆತನಿಗೋಸ್ಕರ ಮುಂದುವರಿಯುತ್ತಿದೆ. ಹೀಗೆ ಅಳಿದು ಹೋಗುವಂಥ ಆ ಲೌಕಿಕ ವಸ್ತುಗಳಿಗಾಗಿ, ವ್ಯಕ್ತಿಗಳಿಗಾಗಿ, ಆಶೆ ಸುಖಗಳಿಗಾಗಿ ನಾವು ಯೇಸುವಿನ ಬಳಿಗೆ ಬರಬಾರ್ದು. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೀರಿ, ಆಗ ಎಲ್ಲವೂ ದೊರಕುವುದು ಎಂದಿದ್ದಾನೆ. ಎಲ್ಲವೂ ದೊರಕುವುದು ಎಂದಾಗ ನೀನು ಶ್ರೀಮಂತ ಆತಿದ್ದಿ ಅಂತ ಅರ್ಥ ಅಲ್ಲ, ನಿನ್ನ ಅವಶ್ಯಕತೆಗಳು ತೀರುತ್ತವೆ.
ಒಂದು ವೇಳೆ ದೇವರು ಶ್ರೀಮಂತ ಮಾಡಿದರೂ ಕೂಡ ದೊಡ್ಡ ವಿಷಯ ಇಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ, ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಒಣಗಿ ಹೋಗುತ್ತಾನೆ. ಅವನು ತನ್ನ ಕಾರ್ಯಗಳಲ್ಲಿ ಹುಲ್ಲು ಒಣಗಿ ಹೋಗುವುದು, ಹೂ ಉದುರಿ ಹೋಗುವುದು. ನಮ್ಮ ದೇವರ ಮಾತಾದರೂ ಸದಾ ಕಾಲಕ್ಕಿರುವುದು. ಆ ಮಾತು ಯಾವುದಂದ್ರೆ, ಈ ಸರ್ವ ಸೃಷ್ಟಿಗೆ ಅಥವಾ ಈ ಲೋಕದಲ್ಲಿರುವ ಜನರಿಗೆ ಸಾರಲಾದ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಪ್ರೇರೆ, ಪುನರುತ್ಥಾನ ವಿಷಯ, ಮರಣ ಪುನರುತ್ಥಾನದ ವಿಷಯ. ಹೌದು ಪ್ರೇರೆ. ಹೀಗೆ ಆ ಯೇಸು ಕ್ರಿಸ್ತನ ನಂಬಿದಾಗ ದೀನನು ಉನ್ನತ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲೆಂದು ಯಾಕೋಬನು ಹೇಳ್ತಿದ್ದಾನೆ 1ನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ, ಜೇಮ್ಸ್ ಲೆಟರ್ ಚಾಪ್ಟರ್ 1. ದೀನನು ಉನ್ನತ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ, ಉನ್ನತ ಸ್ಥಿತಿಯವನು ದೀನ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ. ಹೌದು ಪ್ರೇರೆ. ದೀನನೆಂದರೆ ಆತನು ಲೋಕದ ವಿಷಯದಲ್ಲಿ ಬಡವನಂತರ ಇರಬಹುದು, ಆದರೆ ಯೇಸು ಕ್ರಿಸ್ತನ ವಿಶ್ವಾಸಿಸಿದಾಗ ವಿಶ್ವಾಸದಲ್ಲಿ ಐಶ್ವರ್ಯವಂತನಾದ, ಆತನ ಅವಶ್ಯಕತೆಗಳು ತೀರಿದವು. ಅಥವಾ ಉನ್ನತನು ದೀನ ಸ್ಥಿತಿಗೆ ಬಂದನೆಂದರೆ ಆತನು ತನಗಿದ್ದದ್ದೆಲ್ಲ ಮಾರಿ ಬಂದು ಯೇಸು ಕ್ರಿಸ್ತ ಎಂಬ ಹೊಲವನ್ನು ಭಂಡಾರವನ್ನು ಕೊಂಡುಕೊಂಡ ಪ್ರೇರೆ ಪರಲೋಕಕ್ಕೆ ಸೇರಲು. ನನ್ನ ಮೂಲಕವಲ್ಲದೆ ಯಾರು ತಂದೆ ಬಳಿಗೆ ಬರುವುದಿಲ್ಲ. ಹೌದು, ನನ್ನನ್ನು ಬಿಟ್ಟು ನೀವು ಏನನ್ನೂ ಮಾಡಲಾರಿರಿ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಕೊಂಬೆಗಳು ಮೂಲ ಬೆಳೆಯಲ್ಲಿ ನೆಲೆಗೊಂಡಿರದಿದ್ದರೆ ತನ್ನಷ್ಟಕ್ಕೆ ತಾನು ಹೇಗೆ ಫಲ ಕೊಡಲಾರೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದರೆ ಫಲ ಕೊಡಲಾರಿರಿ. ನನ್ನಲ್ಲಿ ನೆಲೆಗೊಳ್ಳದ ಪ್ರತಿಯೊಂದು ಕೊಂಬೆಗಳನ್ನು ಕಡಿದು ಬೆಂಕಿಯಲ್ಲಿ ಎಸೆಯಲಾಗುವುದು. ಆದರೆ ಒಬ್ಬ ನನ್ನಲ್ಲಿ ನಾನು ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಫಲ ಅಂದರೆ ಪ್ರೇರೆ ಪರಿಶುದ್ಧಾತ್ಮನ ಸ್ವಭಾವಗಳು. ನಾವು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಓದ್ತೇವೆ. ಪರಿಶುದ್ಧಾತ್ಮ ದತ್ತವಾದ ಸತ್ಫಲಗಳು ಏನಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ದಯೆ, ಸದ್ಗುಣ, ಸೌಜನ್ಯ, ಸಂಯಮ, ಪ್ರಾಮಾಣಿಕತೆ, ನಂಬಿಕೆ, ಉಪಕಾರ, ಸಾಧುತ್ವ, ಭಯಭಕ್ತಿ, ವಿಶ್ವಾಸ ಪ್ರೇರೆ ಇಂಥವೇ. ಇವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತೇಸುವಿಗೆ ಸೇರಿದವರು ತಮ್ಮ ವಿಷಯಾಭಿಲಾಷೆ, ಶರೀರಾಭಿಲಾಷೆ, ಸ್ವೇಚ್ಛ ಜೀವಿತ ಸಮೇತವಾಗಿ ಶಿಲುಬೆಗೆ ಜಡಿದವರಾಗಿದ್ದಾರೆ ಪ್ರೇರೆ. ಹೌದು, ಹೀಗೆ ನಾವು ಫಲ ಕೊಡಬೇಕೆಂದು ಇಷ್ಟಪಡ್ತಿದ್ದಾನೆ ಪ್ರೇರೆ. ಈ ಸತ್ಫಲಗಳೆಂದರೆ ಪರಿಶುದ್ಧಾತ್ಮನ ಫಲಗಳು. ಅದಕ್ಕೆ ಯೇಸು ಪ್ರಭು ಹೇಳ್ತಿದ್ದಾನೆ, ನೀವು ಕಡೆಯ ದಿನದಲ್ಲಿ ಅನೇಕರು ನನಗೆ ಹೇಳುತ್ತಾರೆ ಏನೆಂದು, ಸ್ವಾಮಿ ನಿಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸಿದೆನು. ಹೌದು, ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21, 22, 23ನೇ ವಾಕ್ಯದಲ್ಲಿ ಓದ್ತೇವೆ. ಕಡೆಯ ದಿನದ ಅನೇಕರು ನನಗೆ ಹೇಳುವರು, ಸ್ವಾಮಿ ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದೆವು, ಮಹತ್ ಕಾರ್ಯಗಳನ್ನು ಮಾಡಿದೆವು, ಪ್ರವಾದನೆ ಮಾಡಿದೆವು, ಬೋಧನೆ ಮಾಡಿದೆವು. 1ನೇದಾಗಿ ನೀವು ನಮ್ಮ ಬೀದಿಗಳಿಗೆ ತಿರುಗಾಡಿದಿರಿ, ನಮ್ಮೊಂದಿಗೆ ಊಟ ಮಾಡಿದಿರಿ ಎಂದು ಅನೇಕರು ನನಗೆ ಹೇಳುತ್ತಾರೆ. ಆದರೆ ನಾನು ಅವರಿಗೆ ಹೇಳಿಬಿಡುವೆನು ಏನೆಂದು, ಅಧರ್ಮಿಗಳೇ, ಧರ್ಮವನ್ನು ಮೀರಿ ನಡೆಯುವವರೇ. ಧರ್ಮ ಅಂದರೆ ಕ್ರಮವಾದ ಜೀವಿತ ಪ್ರೇರೆ. ಹೌದು, ಸತ್ಯವಾದ ಯೇಸು ತೋರಿಸಿದ ಮಾರ್ಗ. ನಾವು ಯೇಸು ಕ್ರಿಸ್ತನ ಯೋಹಾನನ ಕುರಿತು ಹೇಳ್ತಾನಲ್ಲ ಪ್ರೇರೆ ಪರಿಸರ ಶಾಸ್ತ್ರಿಗಳಿಗೆ, ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸಲು ಬಂದನು, ನೀವು ಅವನನ್ನು ಹಚ್ಚಿಕೊಳ್ಳಲಿಲ್ಲ, ಅವನಿಗೆ ಮಾತಿಗೆ ಕಿವಿಗೊಡಲಿಲ್ಲ. ಹೌದು ಪ್ರೇರೆ. ಅಂದರೆ ಧರ್ಮ ಮಾರ್ಗ ಅನ್ನೋದು ಒಂದಿದೆ ಪ್ರೇರೆ. ಧರ್ಮ ಮಾರ್ಗ ದೇವರ ವಾಕ್ಯವನ್ನು ಇದ್ದಂತೆ ಕೈಗೊಂಡು ನಡೆಯುವುದೇ ಧರ್ಮ ಮಾರ್ಗ. ಇವಾಗ ಯಾರಿಗಾದರೂ ಒಬ್ಬ ಪತ್ನಿ ಇದ್ದರೆ ಅದು ಧರ್ಮ, 2 ಪತ್ನಿ ಇದ್ದರೆ ಅಧರ್ಮ, 2 ಗಂಡ ಇದ್ದರೆ ಅಧರ್ಮ. ಹೌದು ಪ್ರೇರೆ. ಹೀಗೆ ನಾವು ದೇವರ ವಾಕ್ಯ ಇದ್ದಂತೆ ತೆಗೆದುಕೊಳ್ಳಬೇಕಾಗಿದೆ ಪ್ರೇರೆ. ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಅವರಿಗೆ, ದೆವ್ವ ಬಿಡಿಸಿದೆವು, ಮಹತ್ಕಾರ್ಯ ಮಾಡಿದೆವು, ಪ್ರವಾದನೆ ಹೇಳಿದೆವು ಮತ್ತು ಬೋಧನೆ ಮಾಡಿದೆವು ಎಂದಾಗ, ಅಧರ್ಮಿಗಳೇ, ಅಕ್ರಮಿಗಳೇ, ನನ್ನಿಂದ ತೊಲಗಿ ಹೋಗಿರಿ, ಇಂದಿಗೂ ನಿಮ್ಮ ಗುರುತನ್ನು ನಾನು ಕಾಣೆನು. ಧರ್ಮ ಮೀರಿ ನಡೆಯುವವರೇ. ಹೌದು ಪ್ರೇರೆ. ಧರ್ಮ ಅಂದರೆ ದೇವರ ಸ್ವಭಾವದಲ್ಲಿ ಜೀವಿಸಲಿಲ್ಲ ಪ್ರೇರೆ. ಹೌದು, ತಮ್ಮಂತೆ ನೆರೆಯವರನ್ನು ಪ್ರೀತಿಸುವುದು ಮತ್ತು ದೇವರನ್ನೇ ಹೃದಯದಿಂದ, ಆತ್ಮ, ಬುದ್ಧಿಶಕ್ತಿಯಿಂದ ಪ್ರೀತಿಸುವುದು. ನನಗಿಂತ ಹೆಚ್ಚಾಗಿ ಒಬ್ಬನು ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಆಸ್ತಿಪಾಸ್ತಿಯನ್ನಾಗಲಿ ನನಗಿಂತ ಹೆಚ್ಚಾಗಿ ಕಡೆಯಲ್ಲಿ ತನ್ನ ಪ್ರಾಣವನ್ನೇ ಮತ್ತು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನ ನನ್ನನ್ನು ಹಿಂಬಾಲಿಸದ ಹೊರತು ನನ್ನ ಶಿಷ್ಯನಾಗಿರಲಾರನು. ಹೀಗೆ ನಾವು ಪ್ರಭುವಿನ ಬಳಿಗೆ ಸೇರಬೇಕಾಗಿದೆ. ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸುತ್ತಾ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಬಲಿಯಾಗಿ, ಅದುವೇ ನಿಜವಾದ ವಿವೇಕಪೂರ್ವಕವಾದ ಆರಾಧನೆ, ಅದುವೇ ನಿಜವಾದ ಮಾನಸಾಂತರ,
ಅದುವೇ ನೂತನ ಸೃಷ್ಟಿ ಜೀವಿತ. ಹೀಗೆ ಜೀವಿಸಿದಾಗ ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಎಂದು ನಮ್ಮ ಅಂತರಂಗದಲ್ಲಿರುವ ದೇವರ ಆತ್ಮ, ದೇವರ ವಾಕ್ಯ ತಿಳಿಯಪಡಿಸುತ್ತದೆ ಪ್ರಿಯರೇ. ಹೌದು, ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರಿಯರೇ. ಅಂಶ ಬೈಬಲ್ ಗ್ರಂಥ ವಿಭಜನೆ ಅಂಶದೊಳಗೆ ನಾವು ಬೈಬಲ್ ಗ್ರಂಥದಲ್ಲಿ 66 ಪುಸ್ತಕಗಳಿವೆ ಪ್ರಿಯರೇ. ಅವುಗಳನ್ನು ಓದುವ ಆ ಪ್ರತಿಯೊಬ್ಬರಿಗೆ ವಿಭಿನ್ನ ರೂಪದೊಳಗೆ ಕಂಡುಬರುತ್ತಿವೆ. ಉದಾಹರಣೆಯಾಗಿ, ಒಂದು ಮನೆಯ ನಿರ್ಮಾಣಿಕನು ತನ್ನ ಜ್ಞಾನದೊಂದಿಗೆ ಪರಿಶುದ್ಧ ಗ್ರಂಥದಲ್ಲಿ ಪ್ರವೇಶಿಸುತ್ತಿದ್ದಾನೆ ಅಂದುಕೊಳ್ಳಿರಿ. ಆತನಿಗೆ ಬೈಬಲ್ ಗ್ರಂಥವು 66 ಮಹತ್ತರವಾದ ಕೋಣೆಗಳೊಂದಿಗೆ ಕೂಡಿದ್ದಾಗಿಯೂ, ಅಮೂಲ್ಯವಾದ ಆ ಪರಲೋಕದ ಆ ಸ್ಫಟಿಕದಂತಿರುವ ಕಲ್ಲುಗಳೊಂದಿಗೆ ಕೂಡಿದ್ದಾದ ಆ ಬ್ರಹ್ಮಾಂಡವಾದ ಭವನವಾಗಿಯೂ ಕಂಡುಬಂದಂತೆ. ಹೌದು, ಈ ಭವನದಲ್ಲಿ ಆ ಕೋಣೆಗೆ ಮಧ್ಯೆ ವ್ಯತ್ಯಾಸವಿದೆ, ಪ್ರತ್ಯೇಕತೆ ಇದೆ. ಪ್ರತಿ ಕೋಣೆ ಅಂದವಾದದ್ದಾಗಿಯೂ ಕಂಡುಬರುತ್ತಿದೆ. ಹೀಗೆ ಪ್ರಿಯರೇ, ಎಲ್ಲವನ್ನು ಏಕ ಮಾಡಿ ಆ ಭವನದ ಕಡೆಗೆ ನೋಡಿದಂತೆಲ್ಲ ಅದು ಮಹಿಮೆಯುಳ್ಳದ್ದಾಗಿಯೂ ಹೃದಯವನ್ನೆಲ್ಲ ಪರವಶಗೊಳಿಸುವಂಥದ್ದಾಗಿಯೂ ಕಂಡುಬರುತ್ತಿದೆ. ನಾವು ಆದಿಕಾಂಡದಲ್ಲಿ ನಾವು ಪ್ರವೇಶಿಸಿದಾಗ, ಆ ಗ್ರಂಥದಲ್ಲಿ ಆ ಆದಿಕಾಂಡ ಎಂಬ ಕೋಣೆಯೊಳಗೆ ಪ್ರವೇಶಿಸಿದಾಗ ಆ ಸೃಷ್ಟಿಯೊಳಗೆ ಆ ದೇವರ ಮಹತ್ ಕಾರ್ಯಗಳು ನಮಗೆ ಪರಿಚಯವಾಗುವುದನ್ನು ನೋಡುತ್ತೇವೆ ಪ್ರಿಯರೇ. ಅದರ ಹಿಂದೆ ಆ ಕಾನೂನು ನಿಯಮಗಳು ಇಂದ ತುಂಬಿರುವಂಥ ಆ ನ್ಯಾಯಸ್ಥಾನದೊಳಗೆ ಹೆಜ್ಜೆ ಇಡುತ್ತೇವೆ. ಹೌದು, ಅನೇಕ ರೀತಿಯ ನ್ಯಾಯಸ್ಥಾಪಕರು ವಿವಿಧ ರೀತಿಯಲ್ಲಿ. ಹೀಗೆ ಅದರ ನಂತರ ಬರುವಂಥದ್ದು ಚರಿತ್ರೆಯ ಗ್ರಂಥ, ಚಿತ್ರ ಪ್ರದರ್ಶನ ಶಾಲೆಯಂತೆ. ಇಲ್ಲಿ ಗೋಡೆಗಳ ಮೇಲೆ ಯುದ್ಧಗಳು, ಸಾಹಸ ಕಾರ್ಯಗಳು, ಪರಾಕ್ರಮವಂತರಾದ ದೇವಜನರ ಚಿತ್ರಪಟಗಳು ನೇತು ಹಾಕಲ್ಪಟ್ಟಿರುತ್ತವೆ. ಹೌದು, ಆ ಕೋಣೆಯೊಳಗೆ. ಮತ್ತು ಚಿತ್ರ ಪ್ರದರ್ಶನ ಶಾಲೆಯಂತೆ ಇರುವಂಥ ಆ ಯೋಬನ ಗ್ರಂಥವು ಎನ್ನುವಂಥ ಸಿದ್ಧಾಂತದ ಒಂದು ಕೋಣೆಯೊಳಗೆ ಪ್ರವೇಶಿಸುತ್ತಿದ್ದೇವೆ. ತರುವಾಯ ಬರುವಂಥದ್ದು ಸಂಗೀತ ನಿಲಯ, ಕೀರ್ತನೆಗಳು ಎನ್ನುವಂಥ ಆ ಕೋಣೆಯೊಳಗೆ ಮುಖ್ಯ ದ್ವಾರದಲ್ಲಿ ಬರೆಯಲ್ಪಟ್ಟಿರುತ್ತದೆ. ಹೌದು, ಇಲ್ಲಿ ನಾವು ಪ್ರಶಾಂತವಾಗಿ ಕೂತುಕೊಂಡು ದೈವಿಕ ಸಂಗೀತವನ್ನು ಆಸ್ವಾದಿಸುತ್ತಿದ್ದೇವೆ. ಅದರ ಹಿಂದೆ ನೀತಿವಂತರು ಎನ್ನುವ ಆ ಚರ್ಚಾ ವೇದಿಕೆ ಇದೆ ಪ್ರೇರೆ. ಇದು ನೀತಿವಂತರ ಪ್ರವೇಶ ದ್ವಾರ, ನೀತಿ ಜನರನ್ನು ಘನತೆಗೆ ಏರಿಸುವುದು ಎನ್ನುವಂತೆ ಇರುತ್ತದೆ. ಮತ್ತು ಪಾಪ ಪ್ರಜೆಗಳಿಗೆ ಅವಮಾನ ತರುವುದು ಎನ್ನುವಂತೆ ಆ ದೊಡ್ಡ ಅಕ್ಷರದೊಳಗೆ ಬರೆಯಲ್ಪಟ್ಟಿರುತ್ತದೆ. ಜ್ಞಾನೋಕ್ತಿ ಗ್ರಂಥ ಕೋಣೆ ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 14ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಓದುತ್ತೇವೆ. ಪ್ರಾವರ್ಬ್ಸ್ ಚಾಪ್ಟರ್ 14 ವರ್ಸ್ 34th ವರ್ಡ್. ಹೌದು, ಇಲ್ಲಿಂದ ಆ ಪ್ರಸಂಗಿ ಗ್ರಂಥ ಪ್ರಾರಂಭವಾಗುತ್ತದೆ ಪ್ರೇರೆ. ಜ್ಞಾನೋಕ್ತಿ ನಂತರ ಇಲ್ಲಿಂದ ಪ್ರಸಂಗಿ ಗ್ರಂಥ ಎನ್ನುವ ಆ ಪರಿಶೋಧನೆ ಕೇಂದ್ರದೊಳಗೆ ಹೋಗುತ್ತಿದ್ದೇವೆ. ಅದರ ಹಿಂದೆ ಪರಮಗೀತೆಗಳು ಎನ್ನುವಂಥ ನಂದನವನ ಬರುತ್ತಿದೆ. ಮತ್ತು ಹಣ್ಣುಗಳಿರುವಂಥ ಜಾತಿಗಳುಳ್ಳ ಆ ಮಧುರ ಸುವಾಸನೆ. ಹೌದು ಪ್ರೇರೆ. ಪಕ್ಷಿಗಳು ಕಳವಳ ಸುಂದರವಾದ ಪಕ್ಷಿಗಳ ಸ್ವರಗಳು, ಹೂವುಗಳ ಪರಿಮಳಗಳು ನಮ್ಮನ್ನು ತನ್ಮಯಪಡಿಸುತ್ತವೆ. ಆ ಪರಮಗೀತೆ. ಹೀಗೆ ಆ ನಂದನವನ ಆ ಕಡೆ ವಾತಾವರಣ ಶುದ್ಧತೆ ನೋಡುತ್ತೇವೆ. ವಾತಾವರಣ ಪರಿಶೋಧನೆ ಕೇಂದ್ರವು ಕಂಡುಬರುತ್ತಿದೆ. ಅಲ್ಲಿ ಪ್ರವಾದಿಗಳು ತಮ್ಮ ಶಕ್ತಿವಂತವಾದ ದೂರ ದರ್ಶನದ ಮುಖಾಂತರ, ಆತ್ಮದ ಕಣ್ಣಿನ ಮುಖಾಂತರ ಪರಿಶೀಲಿಸುವ ಒಂದು ನೀತಿ ಸೂರ್ಯನ ಉದಯಿಸುವುದಕ್ಕೆ ಮೊದಲು ಬರುವಂಥ ಪ್ರಕಾಶಮಾನವಾದ ನಕ್ಷತ್ರದ ಕುರಿತು, ಪ್ರಕಾಶಮಾನವಾದ ಉದಯ ಸೂಚಕವಾದ ನಕ್ಷತ್ರಕ್ಕೋಸ್ಕರ ಎದುರು ನೋಡುತ್ತಿದ್ದಾರೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ. ಹೌದು, ಹೀಗೆ ಒಂದು ಚಿಕ್ಕ ನಡುವೆ ಸ್ಥಳ ಇದೆ ಪ್ರೇರೆ. 430 ವರ್ಷ ಎನ್ನುವಂತೆ 400 ವರ್ಷ ಎನ್ನುವಂತೆ ಯಾರಿಗೂ ದೇವರು ಸ್ವಲ್ಪ ಕಾಲ ಮಾತಾಡಲಿಲ್ಲ ಎನ್ನುವಂಥ ಒಂದು ಸಮಯ. ಆದರೂ ಕೂಡ ದೇವರು ದೇವದೂತರ ಮೂಲಕ ಕಾರ್ಯ ಮಾಡುತ್ತಿರುತ್ತಾನೆ. ದೇವರು ನಿದ್ರಿಸುವಾತನಲ್ಲ, ತೂಕಡಿಸುವಾತನಲ್ಲ, ನಮ್ಮನ್ನು ಕಾಯುವಾತನು. ಹೌದು ಪ್ರೇರೆ. ಹೀಗೆ ಒಂದು ಚಿಕ್ಕ ಸಮಯದ ಸ್ಥಳವನ್ನು ದಾಟಿ ಹೋಗುತ್ತೇವೆ. ಮಲಾಕಿ ಗ್ರಂಥದಿಂದ ಮತ್ತಾಯನ ಸುವಾರ್ತೆವರೆಗೆ. ಹೌದು, ಅಲ್ಲಿ ರಾಜನ ದರ್ಶನದ ದರ್ಬಾರ್ ಭವನ ಬರ್ತದೆ ಪ್ರೇರೆ. ರಾಜನ ದರ್ಬಾರ್ ರಾಜಭವನದ ದರ್ಶನ ಉಂಟಾಗುತ್ತದೆ.
ಏನಂದರೆ 4 ಸುವಾರ್ತೆಗಳಿವೆ. ಇಲ್ಲಿ ರಾಜನ ಗುಣಗಣಗಳನ್ನು ನಾವು ಹೌದು ಪ್ರೇರೆ, ರಾಜನ ಗುಣಗಣಗಳನ್ನು, ಅದ್ಭುತ ವ್ಯಕ್ತಿತ್ವಗಳನ್ನು ತಿಳಿಪಡಿಸುವಂಥ 4 ಅಂದವಾದ ಚಿತ್ರಪಟಗಳು ಕಂಡುಬರುತ್ತವೆ. ನಮ್ಮ ಹೃದಯದಿಂದ ಅವುಗಳನ್ನು ನೋಡಿ ಸಂತೋಷಿಸಿದ್ದೇವೆ. ರಾಜನಿಗೆ ರಾಜನಾದ, ಪ್ರಭುಗಳಿಗೆ ಪ್ರಭುವಾದ ಆತನನ್ನು ಕೊಂಡಾಡುತ್ತೀವಿ. 4 ಸುವಾರ್ತೆ. ನಂತರ ಬರುವಂಥದ್ದು ಅಪೊಸ್ತಲರ ಕಾರ್ಯಗಳು ಎನ್ನುವಂಥ ಆ ಪರಿಶುದ್ಧಾತ್ಮನ ಶಿಕ್ಷಣ ಕೇಂದ್ರ. ಅದರ ಹಿಂದೆಯೇ ಪ್ರಸಾರಗಳ ಕೇಂದ್ರ ಇದೆ. ಹೌದು ಪ್ರೇರೆ, ಅಲ್ಲಿ ದೇವರ ಆತ್ಮನ ನಡೆಸುವಿಕೆಯಿಂದಾಗಿ ಪೌಲನು, ಪೇತ್ರನು, ಯಾಕೋಬ, ಯೋಹಾನ, ಯೂದ ಎನ್ನುವರು ದೇವರ ಆತ್ಮ ಸ್ವರದಿಂದ, ಸ್ವಹಸ್ತಗಳಿಂದ ಬರೆಯಲ್ಪಟ್ಟಂಥ ಲೇಖನಗಳು, ಪತ್ರಿಕೆಗಳು ಆ ಟೇಬಲ್ ಮೇಲೆ ಇಡಲ್ಪಟ್ಟಿವೆ ಪ್ರೇರೆ, ಆ ಕೋಣೆಯಂತೆ. ಹೌದು, ಕಡೆಯದಾಗಿ ಸಿಂಹಾಸನದ ಸ್ಥಳಕ್ಕೆ ಬರುತ್ತಿದ್ದೇವೆ ಪ್ರೇರೆ. ಇದು ಪ್ರಕಟಣಾ ಗ್ರಂಥದ ದೃಶ್ಯ. ಸಿಂಹಾಸನದ ಮೇಲೆ ಆಸೀನನಾದ ಆತನು, ರಾಜರಿಗೆ ರಾಜನಾದ ಕ್ರಿಸ್ತನ ಮಹಿಮೆಯನ್ನು, ಘನತೆಯನ್ನು ದೇವದೂತರು ಕೊಂಡಾಡುತ್ತಿದ್ದಾರೆ ಪ್ರೇರೆ. ಸಿಂಹಾಸನ ಆಸೀನನಾದ ರಾಜರಿಗೆ ರಾಜನಾದ ಕ್ರಿಸ್ತನಿಗೆ ಮಹಿಮೆಯು, ಘನತೆಯು ಉಂಟಾಗಲಿ ಎಂದು ದೇವದೂತರು ಬಲವಾದ ಸ್ವರ ಕೇಳಿಬರುತ್ತಿದೆ, ಹಲ್ಲೇಲೂಯ ಎಂದು. ಹೀಗೆ ಪಕ್ಕದಲ್ಲೇ ತೀರ್ಪು ವೇದಿಕೆ ಇದೆ ಪ್ರೇರೆ. ನೀತಿ ನ್ಯಾಯಪರನಾದ ಆ ದೇವರು ತೀರ್ಪು ದೃಶ್ಯಗಳು, ದೇವಾದಿ ದೇವರು ಬರಲಿದ್ದಾನೆ, ಮಹಿಮೆಯುಳ್ಳ ಅದ್ಭುತ ದೃಶ್ಯಗಳನ್ನು ಅಲ್ಲಿ ಕಂಡುಬರುತ್ತಿವೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತು 66 ಪುಸ್ತಕಗಳು 66 ನಿವಾಸಗಳಾಗಿ ಕಂಡುಬರುತ್ತಿವೆ. ಆದರೆ ನಿತ್ಯತ್ವದಲ್ಲಿ ನಮಗೋಸ್ಕರ ಇಡಲ್ಪಟ್ಟಂಥ ನಿವಾಸಗಳ ಕಡೆ ನೋಡಿರಿ ಎಂದು ದೇವರ ಆತ್ಮ ಹೇಳ್ತಿದ್ದಾನೆ. ಪ್ರಭು ನಮಗೋಸ್ಕರ ಉಂಟು ಮಾಡಿದಂಥ ನಿತ್ಯವಾದ ಭವನದ ಕಡೆ ನೋಡಿರಿ. ಆ ಪ್ರಕಾಶಮಯವಾದ ದೇಶದಲ್ಲಿ ದೇವರು ನಿಮಗೋಸ್ಕರ ಸಿದ್ಧಪಡಿಸಿದಂಥ ನಿವಾಸಗಳು ಸದಾಕಾಲವೂ ಜೀವಿಸುವ ನಿಮಿತ್ತವಾಗಿ ಇವಾಗಲೇ ನಿಮ್ಮನ್ನು ನೀವೇ ಸಿದ್ಧಪಡಿಸಿಕೊಳ್ಳಿರಿ ದೇವರ ಕೃಪೆಯಿಂದ, ಯೇಸುನಾಮದಲ್ಲಿ ಎಂದು ದೇವರು ತಿಳಿಯಪಡಿಸಿದ್ದಾರೆ. ಯೇಸುನಾಮದಲ್ಲಿ ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಹೇಗೆ ಪ್ರೇರೆ, ನಾವು ಒಂದು ಸುಂದರವಾದ ಭವ್ಯವಾದ ನಗರ ಅಂದರೆ ಭವನ ಇದ್ದಂತೆ 66 ಕೊಠಡಿಗಳಿರುವ ಒಂದು ಬೈಬಲ್ ಗ್ರಂಥವನ್ನು ಪ್ರಯಾಣ ಮಾಡಿದ್ದೇವೆ ಪ್ರೇರೆ. ನಾವು ದೇವರ ವಿಷಯಗಳು ಇನ್ನೂ ಬಹಳ ಇರುತ್ತವೆ ಪ್ರೇರೆ. ಆದರೆ ಪ್ರಸಂಗಿ ಗ್ರಂಥದಲ್ಲಿ ಸೊಲೊಮೋನ ಜ್ಞಾನಿ ಹೇಳುತ್ತಿದ್ದಾನೆ ಪ್ರೇರೆ, 12ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 11, 12ನೇ ವಾಕ್ಯ. ಎಕ್ಲೇಸಿಯಾಸ್ಟ್ಸ್ ಚಾಪ್ಟರ್ 12 ವರ್ಸ್ 11, 12th ವರ್ಡ್. ಇಲ್ಲಿ ಓದುವುದಾದರೆ, ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು, ಸಂಗ್ರಹ ವಾಕ್ಯಗಳು ಬಿಗಿಯಾಗಿ ಬಡಿದ ಮೊಳೆಗಳು ಒಬ್ಬನೇ ಕರ್ತನಿಂದ ಬಂದಿವೆ. ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು ಅಂತ ಪ್ರೇರೆ, ಸಂಗ್ರಹ ವಾಕ್ಯಗಳು ಬಿಗಿಯಾಗಿ ಬಡಿದ ಮೊಳೆಗಳು ಒಬ್ಬನೇ ಕರ್ತನಿಂದ, ದೇವರಿಂದ ಬಂದಿವೆ, ಕರ್ತನಿಂದ ಬಂದಿವೆ. ಕಂದ, ಇವಲ್ಲದೆ ಉಳಿದವುಗಳಲ್ಲಿಯೂ ಎಚ್ಚರದಿಂದಿರು. ಬಹುಗ್ರಂಥಗಳ ರಚನೆಗೆ ಮಿತಿಯಿಲ್ಲ, ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ. ಅಂದರೆ ನಾವು ಕೆಲವೊಂದು ಸಾರಿ ವಾದ ಮಾಡುತ್ತಿರ್ತೇವೆ, 66 ಇವೆ ಎಂದು, 73 ಇವೆ ಎಂದು, 82 ಇವೆ ಎಂದು. ಇಲ್ಲ ಪ್ರಿಯ, ಎಷ್ಟಿದ್ದರೂ ಕೂಡ 2 ಆಜ್ಞೆಗಳಲ್ಲಿ ಸೇರಿಸಿದ್ದಾನೆ ಪ್ರಭು. ನಾನು ಹೇಳುವುದನ್ನು ಕೇಳಿರಿ ಎಂದು ಹೇಳಿದ್ದಾನೆ. ಮೋಶೆ ಹೇಳಿದಂತಲ್ಲ, ತಂದೆಯಾದ ದೇವರು ಯೇಸುವಿನ ದೀಕ್ಷಾಂತದಲ್ಲಿ ಈ ನನ್ನ ಪ್ರಿಯ ಕುಮಾರ್ ಈತನು ಹೇಳಿದಂತೆ ಕೇಳಿರೆಂದಿದ್ದಾನೆ. ಹೌದು ಪ್ರಿಯ, ಸೊಲೊಮೋನ ಕೂಡ ಹೇಳ್ತಿದ್ದಾನೆ, ಬಹುಗ್ರಂಥಗಳ ರಚನೆಗೆ ಮಿತಿ ಇಲ್ಲ. ಹೌದು ಪ್ರಿಯರೇ, ಹೀಗೆ ನಾವು ಯೇಸುವಿನ ಮಾತುಗಳು, ಹೊಸ ಒಡಂಬಡಿಕೆ ಮಾತುಗಳು ಹೆಚ್ಚಾದ ಕಿವಿಗೊಡಬೇಕಾಗಿದೆ ಅಂತ ಮಾರ್ಗ, ಸತ್ಯ, ಜೀವ ಪ್ರಭು ನಮ್ಮೆಲ್ಲರ ದಯಪಾಲಿಸಲಿ. ಶುಭ ಕೃಪೆ ನಿಮ್ಮೊಂದಿಗಿರಲಿ ಪ್ರಿಯರೇ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೆನ್.